ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೇತ್ರ ರಾಘು ಯೂಟ್ಯೂಬ್ ಚಾನಲ್. ಇದು ಬಂದು ನಮ್ಮ ಊರ ಹಬ್ಬದ್ದು ವೀಡಿಯೋಸು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಗಲೇ 1 ಮಂತ್ ಆಯಿತು ಹಬ್ಬ ಆಗಿ. ಬಟ್ ನನಗೆ ಎಡಿಟ್ ಮಾಡಿ ಶೇರ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಈಗ ಫ್ರೀ ಇದ್ದೀನಿ, ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಹೇಗೆ ಬಂದಿದೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕು ಅಂದ್ಕೊಂಡಷ್ಟು ಡಿಲೇ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಗೊತ್ತಾಗ್ತಿಲ್ಲ, ಟೈಮ್ ಸಿಗ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಸೊ ಆದಷ್ಟು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇದು ಬಂದು ಹಬ್ಬಕ್ಕೆ ಹೋಗ್ಬೇಕಿತ್ತಲ್ವ, ಸೊ ಹಾಗಾಗಿ ಮಾರ್ಕೆಟಿಗೆ ಬಂದಿದ್ದೀವಿ. ಮಾರ್ಕೆಟಿಗೆ ಬಂದು ಆರತಿಗೆ ಮತ್ತು ಮನೆಗೆಲ್ಲ ಹೂವು ಬೇಕಿತ್ತಲ್ಲ, ಎಲ್ಲ ತೊಗೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಮನೆಗೆ ಬಂದು ಬಟ್ಟೆ ಬ್ಯಾಗ್ ತೊಗೊಂಡು ಮತ್ತೆ ಊರ ಕಡೆ ಹೊರಟ್ವಿ. 10:30ಗೆ ಬಸ್ ಇತ್ತು ಅಂತ ಹೇಳ್ಬಿಟ್ಟು ಡಿಲೇ ಮಾಡಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಬಸ್ ಇದೆ ಅಂದ್ಬಿಟ್ಟು ಊರಿಗೆ ಹೊರಟ್ವಿ. ಹೋಗ್ತಾ ಅಂದೇವೆ ಕಲ್ಲಂಗಡಿ ಹಣ್ಣು ಮಾರ್ತಿದ್ರು, ತೊಗೊಂಡ್ವಿ ತಿನ್ನೋಣ ಅಂತ. ಯಾಕಂದರೆ ತಿಂಡಿ ತಿಂದಿರಲಿಲ್ಲ ಬೆಳಗ್ಗೆಯಿಂದ, ಅದಕ್ಕೋಸ್ಕರ ಹಶು ಆಗ್ತಿದೆ ಅಂದಿದ್ದಕ್ಕೆ ಕಲ್ಲಂಗಡಿ ಹಣ್ಣು ಕೊಡಿಸಿದ್ರು. ತಿಂದ್ಕೊಂಡು ಬಸ್ಸಿಗೆ ಹೋದ್ವಿ ಊರಿಗೆ. ಊರಿಂದ ಮತ್ತೆ ನಮ್ಮನೆ ಹತ್ರಕ್ಕೆ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ. ಮನೆಗೆ ಹೋಗಿದ ತಕ್ಷಣ ಬ್ಯಾಗೆಲ್ಲ ಇಟ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಫಸ್ಟು ಊಟಕ್ಕೆ ಕೂತ್ಕೊಂಡ್ವಿ. ನೋಡಿ, ನನ್ನ ಮಗ ಬಂದು ಕೂತ್ಕೊಂಡಿದ್ದ. ಅವನಿಗೆ ಅನ್ನ ತಿನ್ನಿಸ್ತಾ ಇದ್ದೀನಿ, ಅವ್ನು ತಿನ್ನಿಸ್ಕೊತಾ ಇಲ್ಲ. ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡು ಊರು ಬಸ್ ಹಿಡ್ಕೊಂಡು ಊರಿಗೆ ಬಂದು ಹೊಟ್ಟಸ್ತಿತ್ತು ಅಂತ ಮನೇಲಿ ಊಟ ಮುಗಿಸ್ಕೊಂಡು ಇವಾಗ ಹಂಗೆ ಒಂದು ರೌಂಡು ಹೊಲ್ದ ಹತ್ರ ಹೋಗೋಣ, ತೋಟದ ಹತ್ರ ಅಂತ ಹೋಗ್ತಿದ್ದೀವಿ. ಬಿಸಿಲು ಕಂಡುಬಿಡೋಕ್ಕಾಗ್ತಾಯಿಲ್ಲ. ಹೋಗ್ಬಿಟ್ಟು ಒಂದು ರೌಂಡು ನೋಡ್ಕೊಂಡು ಎಳ್ನೀರು ಸಿಕ್ಕಿದ್ರೆ ಕುಡ್ಕೊಂಡು ನೆಕ್ಸ್ಟು ಮನೆಗೆ ಹೋಗೋದು ಅಲ್ವ ರೀ? ಏನು ಕೊಡಿಸ್ತೀವಿ ತೋಟದ ಹತ್ರ? ಏನು ತೋಟದಲ್ಲಿ ಫ್ರೆಶ್ ಎಳ್ನೀರು ಸಿಗ್ತದೆ, ತೆಂಗಿನ ಮರದಲ್ಲಿ. ಎಳ್ನೀರು ಕುಡಿಯೋದು ಇದೆಲ್ಲೂ ಸಿಗಲ್ಲ, ಬೆಂಗಳೂರಲ್ಲಿ 70 ರೂಪಾಯಿ ಆಗೈತೆ. ಹೌದಾ? ಕಿತ್ಕೊಡ್ತೀರಾ? ಬನ್ನಿ ಬನ್ನಿ. ಓಕೆ, ಬನ್ನಿ ಫ್ರೆಂಡ್ಸ್, ಎಳ್ನೀರು ಕುಡಿಯೋಣ ನಮ್ಮ ತೋಟದಲ್ಲಿ. ಬೆಳಗ್ಗೆಯಿಂದ ತಲೆ ಬಾಚಿಲ್ಲ ಫ್ರೆಂಡ್ಸ್, ಹೆಂಗಿದ್ದೀವಿ ನೋಡಿ. ಹೌದೌದು. ಕಿತ್ಕೊಂಡಿದ್ಯಾ? ಅಲ್ಲ, ಎಳ್ನೀರು ಕಿತ್ಕೊಡ್ತೀನಿ ಅಂತ ಬಂದ್ಬಿಟ್ಟು ಏನು ಮಾಡ್ತಾಯಿದ್ದೀರಾ ನೀವು? ಹಸ್ಗಳು ಇನ್ನಂತ ಕಟ್ಟಾಕ್ಬಾರ್ದಾ, ಮೇವಬಾರ್ದು, ಅದು ಬಿಸಿ ಇರುತ್ತೆ ಅಂತಿದ್ದೀರಾ? ಅದೇ ಬಿಸಿಲಿಗೆ ಒಂಥರ ಆಗ್ಬಿಟ್ಟಿರುತ್ತೆ, ಬೆಳಗ್ಗೆನೇ ಕುಡಿಬೇಕು. ಸಂಜೆ ಅಥವಾ ಬೆಳಗ್ಗೆ ಎತ್ಕೊಂಬರಮ್ಮ, ಬೆಳಗ್ಗೆ. ಸರಿ ಬನ್ನಿ, ಹಂಗಾರೆ ಹೋಗೋಣ ಮನೆ ಹತ್ರ. ಕೊಕ್ಕರೆ ನೋಡಿದ್ದೀವಿ, ಕೊಕ್ಕರೆ. ಓಕೆ ಬನ್ನಿ ಹೋಗೋಣ. ತೋಟದಿಂದ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೀವಿ. ಹೊರಗಡೆ ಹೋಗಿ ಮುಗಿಸ್ಕೊಂಬರ್ತಾ ದೇವ್ರು ಹೋಗ್ತಿತ್ತು, ಅದ್ರದ್ದೊಂದು ಹಂಗೆ ಕ್ಯಾಪ್ಚರ್ ತೊಗೊಂಡೆ. ಕಳಸ ರೆಡಿ ಮಾಡಿಸ್ಕೊಂಬರಕ್ಕೆ ಹೋಗಿದ್ವಿ, ಮಾಡಿಸ್ಕೊಂಡು ಬಂದ್ವಿ. ಮನೆಗೆ ಬಂದು ಹೂವು ತಂದಿದ್ವಲ್ಲ, ಎಲ್ಲ ಸ್ವಲ್ಪ ಬಿಡಿ ಹೂವು ಇತ್ತು, ಮುಡ್ಕೊಳ್ಳೋಕ್ಕೆಲ್ಲ ಬಿಡಿ ಹೂವು ತೊಗೊಬಂದಿದ್ದೆ. ಸೊ ಈಗ ಅದನ್ನು ಕುತ್ಕೊಂಡು ಎಲ್ಲ ದಿಂಡು ಪೋಣಿಸ್ಕೊಂಡು ಮತ್ತು ಕಟ್ಟೋ ಹೂವನ್ನೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಹೂವಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ನೈಟೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸಿ ನೀಟಾಗಿ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಬಾಗಿಲು ಮುಂದೆ ಮತ್ತೆ ಸಗಣಿಯೆಲ್ಲ ಸಾರಿಸಿ ರಂಗೋಲಿ ಹಾಕಿ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಂಬಿಟ್ವಿ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಲೇಟ್ ಆದ್ರೂ ಈಸಿ ಆಗುತ್ತೆ ಕೆಲಸ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಷ್ಟು ಆಗುತ್ತೋ ಅಷ್ಟು ಕೆಲಸನ ನೈಟೇ ಕಂಪ್ಲೀಟ್ ಮಾಡ್ಕೊಂಬಿಟ್ವಿ. ನಾನು ನಮ್ಮ ಆಶಾ ಇಬ್ಬರು ಮಾಡ್ತಿದ್ರೆ ನನ್ನ ಮಗಳು ಬೇರೆ ಮಧ್ಯದಲ್ಲಿ ನಂದಲ್ಲಿ ಇಡಲಿ ಅಂತ ಬರ್ತಾಯಿದ್ಲು. ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಮತ್ತು ಇದು ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗು. ಬೆಳಗ್ಗೆನೇ ಒಳಗಡೆಯಿಂದ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ದೇವ್ರ ಮನೆ ಕೆಲಸ ಎಲ್ಲ ಮಾಡ್ಕೊಬೇಕಲ್ವ. ಸೊ ಹಂಗಾಗಿ ನಮ್ಮ ಆಶಾ ಅಡುಗೆ ಮನೆ ಕೆಲಸ ಎಲ್ಲ ನೋಡಿಕೊಂಡು ಅವಳು ಅಡುಗೆ ಮಾಡ್ಕೊತಾ ಇದ್ಲು.
ನಾನು ಒಳಗಡೆ ಕೆಲಸ ಎಲ್ಲ ನೋಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಅಂತೇಳಿ ಎಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆಯಿಂದ. ಕೆಲಸ ಎಲ್ಲ ಮುಗಿಸ್ಕೊಬಂದು ಫ್ರೆಶಪ್ ಆಗಿ ಬಂದೆ. ಈಗ ನಾನು ಫೋಟೋಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇಲ್ಲಿ ಆರತಿಗೆ ಏನು ಬೇಕು ಅದನ್ನು ರೆಡಿ ಮಾಡ್ತಿದ್ದಾರೆ. ನಮ್ಮ ಅತ್ತೆ ತಂಬಿಟ್ಟು ರೆಡಿ ಮಾಡ್ಕೊತವ್ರೆ. ಎಲ್ಲ ಒಂದೊಂದು ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿದ್ದೀವಿ. ಆರತಿ ಡೆಕೋರೇಷನ್ ಯಾವ ಥರ ಬರುತ್ತೆ ಅಂತ ನೋಡಿ ಫೈನಲ್ ಆಗಿ. ಅಪ್ಪ ಏನು ಮಾಡ್ತಿದ್ದೀರಾ? ಆರತಿ ರೆಡಿ ಮಾಡ್ತಿದ್ದೀವಿ ಹಬ್ಬಕ್ಕೆ. ಎಲ್ಲ ಬನ್ನಿ ಇವತ್ತಂತೆ. ಇನ್ನು ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ಪಾಪರ್ ಮಲ್ಕೊಂಡಿದ್ದಾರೆ. ಈ ಬೆಳಗ್ಗೆಯಿಂದ ಅಡುಗೆ ಮನೆ ಬಿಟ್ಟು ಬರ್ತಾ ಇಲ್ಲ. ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾಳೆ ಮೇಡಮ್. ಮುಖ ತೋರಿಸಿ ಮೇಡಮ್. ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾಳೆ. ಸಾಂಬಾರು ರೆಡಿ ಮಾಡಿದ್ದಾರೆ. ಈಗ ಪಾಯಸಕ್ಕಮ್ಮ ರೆಡಿ ಮಾಡ್ತಿರೋದು. ಎಷ್ಟೊತ್ಕಮ್ಮ ನಾಷ್ಟ ಮಾಡೋದು? 1 ಗಂಟೆ. ಇವಾಗ ಫೈನಲ್ ಆಗಿ ನಮ್ಮ ಮನೇಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫೈನಲ್ ಲುಕ್ ಬಂದಿದೆ. ಹಬ್ಬದ ವಾತಾವರಣ ಸ್ಟಾರ್ಟ್ ಆಗಿದೆ. ನಾವು ರೆಡಿ ಆಗಿಬಿಟ್ಟು ಫೋಟೋಸು ಸೆಲ್ಫೀಸು ಅಂತ ತಗೊತಾ ಇದ್ದೀವಿ, ವಿಡಿಯೋಸ್ ಅಂತ. ಈಗ ನೋಡಿ ಫೈನಲ್ ಆಗಿ ಲಾಸ್ಟ್ ಫೋಟೋ ಆ್ಯಡ್ ಮಾಡ್ತೀನಿ. ಯಾವ ಥರ ಡೆಕೋರೇಷನ್ ಮಾಡಿ ಅಂತ ಕಮೆಂಟ್ ಮಾಡಿ. ಊರಲ್ಲಿರೋ ಎಲ್ಲ ಆರತಿನೂ ಹೊಂಡಿಸ್ಕೊಂಡು ಬೇವಿನ ಮರತವ ಕರ್ಕೊಂಬರ್ತಾರೆ. ಇಲ್ಲಿ ಪೂಜೆ ಮಾಡಿ ಆರತಿನೆಲ್ಲ ಆ ದೇವರಿಗೆ ಒಪ್ಪಿಸ್ಬಿಟ್ಟು ಮತ್ತೆ ಇಲ್ಲಿಂದ ಮಂಗಳಾರತಿ ಎಲ್ಲ ಕೊಟ್ಟು ಮತ್ತೆ ಆರತಿ ಹೊಂಡಿಸ್ಕೊಂಡು ಊರಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಬೇವಿನ ಮರತವ ಆರತಿ ಒಪ್ಪಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೆಣ್ಮಕ್ಳೆಲ್ಲ ಒಂದೆರಡು ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟು ಊರೊಳಗಡೆ ಬರ್ತೀವಿ. ಇದು ನಮ್ಮ ಊರೊಳಗಡೆ ಇರುವಂತಹ ಭೂತೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೂ ಆರತಿ ತೊಗೊಂಡು ಬಂದು ಪೂಜೆ ಮಾಡಿ ಆರತಿ ಎಲ್ಲ ಒಪ್ಪಿಸ್ಕೊಂಡು ನೀವೇ ಕೊಡ್ಬೇಕು. ಈಗ ನೀವು ಕೊಡ್ಬೇಕು. ಚೆನ್ನಾಗಿ ಬೆಳಗಾರೆ ಅಂತ ಪ್ರೈಸ್ ಕೊಡ್ಬೇಕಪ್ಪ. ನೆಕ್ಸ್ಟ್ ವರ್ಷದಿಂದ ಪ್ರೈಸ್ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಹಳೆ ಮನೆಗೆ ನೆಂಟರು ಬಂದಿದ್ರು. ಸೊ ಅಡುಗೆ ಎಲ್ಲ ಆಗಿತ್ತು, ಏನು ಟೆನ್ಷನ್ ಇಲ್ಲ. ಮುದ್ದೆ ಒಂದು ಮಾಡಬೇಕಿತ್ತು. ಮುದ್ದೆ ಮಾಡಿ ಎಲ್ರಿಗೂ ಊಟ ಕೊಟ್ವಿ. ಊಟ ಮಾಡಿ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರು. ಆ ಗ್ಯಾಪಲ್ಲಿ ನಾವು ಊಟ ಮಾಡ್ಕೊಂಡ್ವಿ. ಊಟ ಮಾಡಿ ಮಲ್ಕೊಳ್ಳೋರೆಲ್ಲ ಮಲ್ಕೊಂಡ್ರು. ನಾನು ನನ್ನ ಹಸ್ಬೆಂಡು ಸ್ವಲ್ಪ ಎಲ್ಲರೂ ಮಾತಾಡ್ಸ್ಕೊಂಬರೋಣ ಅಂದ್ಬಿಟ್ಟು ಊರೊಳಗೆ ಹೋದ್ವಿ. ಊರೊಳಗೆ ಹೋಗಿ ಬರೋ ಅಷ್ಟರಲ್ಲಿ ನೈಟ್ 12. ಅಲ್ಲ, ಎಲ್ಲ ಊರಾಗೂ ಹಬ್ಬದ 15 ದಿವಸ ಮುಂದೆಗೆ, ಒಂದು ತಿಂಗಳು ಮುಂದೆಗೆ ಕುರಿ ಡಿಸೈಡ್ ಮಾಡ್ತಾರೆ ಹೊಡೆಯೋದ ಬೇಡ ಅಂತ. ನಮ್ಮೂರಲ್ಲಿ ಬೆಳಗ್ಗೆ ಹಬ್ಬ ಇಟ್ಕೊಂಡು ಇವಷ್ಟೊತ್ತ ಡಿಸೈಡ್ ಮಾಡ್ತಾರೆ. ಹ್ಞೂ, ಯಾರಲ್ಲ ಇದು ಚೆನ್ನಾಗಿದೆ.
ಇದೆಷ್ಟು ವರ್ಷದಿದು? ಇವು ಎಲ್ಲ ಚಿಕ್ಕವಿಲ್ಲ. ಇದೆಷ್ಟು ಬರ್ತು ನೋಡು. ಗಾಡಿ ತಗೊಂಡು ಹೊಡ್ಬಿಟ್ಟಿದ್ದೀನಿ. ಆಮೇಲೆ ಏನು ಅಂದ್ರು, ಬೈ ಬೈ ಒಳಗಡೆ ಕರೀತಾರೆ ಅಂದ್ರು. ನಾನು ಹಿಂಗೆ ಕುತ್ಕೊಂಡೆ, ನಂಗೆ ಬೇರೆ ಅದೇ ಕಡೆ ನಾನು ಹೇಳಿದ್ದು ಮಾತಾಡಿದೆ, ಗೊತ್ತಿರಲಿಲ್ಲ ವಿಷಯ ಏನಂತಂದ್ರೆ ಅವರು ಅಕ್ಕ ಇವರು ಮಾವ ನಾನು ಅದೇ ಅವರಮ್ಮ ಯಾರು ಅಂತ ಗೊತ್ತಾಗಿಲ್ಲ ಕರೆಕ್ಟಾಗಿ. ಅವರೆಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಇದ್ರಲ್ಲಪ್ಪ. ನಾನು ಅದೇ ಕೇಳಿದೆ, ಅವರಮ್ಮ ಯಾರು ಒಪ್ಕೊಂಡು ಅವ್ರು ಒಪ್ಕೊಂಡಿರ ಆಯ್ತು, ಹಂಗೇನಿಲ್ಲ ಅಂತಂದೆ. ಅವ್ರ ದೊಡ್ಡಮ್ಮ ಇದ್ದರು, ನಾನು ಅವ್ರ ದೊಡ್ಡಮ್ಮ, ಅವ್ರ ಚಿಕ್ಕಮ್ಮ, ಇವ್ರು ಅವ್ರಮ್ಮ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಮಾವರೆಲ್ಲ ಅವ್ರು ಮಾವರೆಲ್ಲ ಬಂದಿದ್ರು. ಬೆಂಗಳೂರಲ್ಲಿ ಡಜನವೇ ವರದಕ್ಷಿಣೆ ಕೊಡ್ತೀವಳು. ಅಪ್ಪಿ ಏನೈತೆ ಹೇಳು ಅವ್ವ, ನನಗಿಂತ ಇನ್ನೊಂಚೂರು ಸಣ್ಣಗಿರೋ ಹುಡುಗಿ ನೋಡ್ಬೇಕಂತ, ಚಿಕ್ಕದಾಗಿರೋ ಹುಡುಗಿ ನೋಡ್ಬೇಕಂತ. ಫಸ್ಟ್ ನೋಡ್ದ ಹೆಂಗಿತ್ತು ಅಂತ ಸಾಕಾಗಿ ಮಾಡಿದೀನಿ. 20 kg ಇದ್ಲು, 60 kg ಆಗಿಲ್ಲ ಇವಾಗ. ಅವ ನಾನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ನಿನ್ ಮಗನ್ನ. ಮತ್ ನೋಡು ನನ್ ಮಾತ್ರ ತಪ್ಪ ಮಾಡೋದು. ನೀನ್ ಅಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಾನು. ಹತ್ತಿದ್ರೆ ಏನು ಕೆಮ್ಮಂಗಿಲ್ಲ. ಬೇಸಿಗೆ ಕಾಲದ ಕೆಮ್ಮಲ ತಿನ್ನಲ್ಲ ಬಿಡು. ಹೇಳುವಾಗ ಏನು ವರದಕ್ಷಿಣೆ ಕೊಡ್ತೀನಿ ನಿನ್ ಕಡೆಯಿಂದ. ಹಿಂಗೆ ಏನಾಗಬೇಕು ಮೊಮ್ಮಗನ? ಅಯ್ಯೋ ಪಾಪ ನಾ ಕಿವಿಲಿ ಒಂದು ವಾಲೆ ಬಿಸ್ಕೊಟ್ಟಿಕೊಂಡು ನಾನು ಇನ್ನೇನಿಲ್ಲ ಅಂತ ಹೇಳ್ತೀನಿ. ಹೇಳು. ಹುಡುಗಿ ಯಾರು ಅಂತ ಹೇಳಿ ಮಾಡ್ರು. ರಾತ್ರಿ 12:30ಗೆ ಮಡಿಕೊಂಡು ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಎದ್ದು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಸಾಲೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ಕುರಿ ಹಿಡ್ಕೊಂಡು ಹೋಗ್ತಾರೆ ಕಡ್ಕೊಂಬರೋದಕ್ಕೆ ಅಂತ. ಅದು ಹೋಗ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ, ಹೇಳ್ಕೊಂಡು ಹೋಗ್ತವ್ರೆ. ಹಂಗೆ ಹಿಂಗೆ ಎಳ್ಕೊಂಡು ಹೋಗಿ ಕಡ್ಕೊಂಬಂದರು. ಈ ಕಡೆ ಎಲ್ಲ ಮಟನ್ ಎಲ್ಲ ಕ್ಲೀನ್ ಮಾಡ್ಕೊತವ್ರೆ. ಕೋಳಿ ಕ್ಲೀನ್ ಮಾಡೋರು ಕೋಳಿ ಕ್ಲೀನ್ ಮಾಡ್ತಾಯಿದ್ದಾರೆ, ಮಟನ್ ಕ್ಲೀನ್ ಮಾಡೋರು ಮಟನ್ ಕ್ಲೀನ್ ಮಾಡ್ತಾಯಿದ್ದಾರೆ. ಈ ಕಡೆ ನಾವು ಒಲೆ ಹಚ್ಚಿ ಆಲೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಕಡೆ ಸಾಂಬಾರು, ಒಂದು ಕಡೆ ಬಿಸಿನೀರು ರೆಡಿ ಆಗ್ತಿದೆ. ಆ ಗ್ಯಾಪಲ್ಲಿ ನನ್ನ ಮಗನ ಜೊತೆ ಒಂದು ಸೆಲ್ಫಿ ತಕ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು. ಫೈನಲ್ ಆಗಿ ಅಡುಗೆ ಕಂಪ್ಲೀಟ್ ಆಯಿತು. ಮಟನ್ ಸಾರು, ಚಿಕನ್ ಫ್ರೈ, ಕಾಳು ಗೊಜ್ಜು, ಮುದ್ದೆ, ಅನ್ನ ಸಾಂಬಾರು. ಮುದ್ದೆ ಒಂದು ಕಟ್ಟಬೇಕಿತ್ತು, ಅಷ್ಟರಲ್ಲಿ ಅಮ್ಮವರೆಲ್ಲ ಬಂದಿದ್ದರು ಊರಿಂದ. ಸೊ ಮುದ್ದೆ ಕಟ್ಟೋಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ನನ್ನ ತಂಗಿ, ನಮ್ಮ ಅತ್ತೆ ಎಲ್ಲರೂ ಸೇರಿ ಪಟ ಪಟ ಅಂತ ಕೈ ಆಡಿಸ್ತಾ ಇದ್ದೀವಿ. ಟೈಮ್ ಆಗೋಗಿತ್ತು. ಮುದ್ದೆ ಕಟ್ಟಿದ್ದೆಲ್ಲ ಮುಗೀತು. ಇವಾಗ ಊಟ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ. ನಮ್ಮ ಮಾಮವರು, ನಮ್ಮ ಅಣ್ಣ ಎಲ್ಲ ಫಸ್ಟ್ ಬಂದು ಲಾಸ್ಟಿಗೆ ಊಟ ಕೂತ್ಕೊಂಡಿದ್ದಾರೆ. ಅದೇ ಅವ್ರ ಸ್ಪೆಷಾಲಿಟಿ ಅನಿಸುತ್ತೆ. ಅದಕ್ಕೆ ವೀಡಿಯೋ ಮಾಡ್ಕೊತಿದ್ರೆ ನಮ್ಮ ಮಾಮ ಲುಕ್ ಕೊಡ್ತವ್ರೆ. ಆಮೇಲೆ ರಘು ಫ್ರೆಂಡ್ ಬಂದಿದ್ರು ಅಂದ್ಬಿಟ್ಟು ತೋಟದ ಹತ್ರ ಹೋದ್ವಿ. ಅಲ್ಲಿ ರಘು ಅವ್ರ ಫ್ರೆಂಡಿಗೆ ಏನೇನೋ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇವಾಗ ಫೈನಲಾಗಿ ಹಬ್ಬ ಎಲ್ಲ ಮುಗಿಸಿ ಮಾಡಿದ ಅಡುಗೆ ಎಲ್ಲ ಖಾಲಿ ಮಾಡಿ ಮಿಕ್ಕಿರೋ ಅಡುಗೆನೆಲ್ಲ ಬೇರೆ ಪಾತ್ರೆಗೆ ಹಾಕಿ ಪಾತ್ರೆ ಎಲ್ಲ ತೊಳ್ದು ದಬ ಹಾಕಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಮತ್ತೆ ಬೆಂಗಳೂರು ಕಡೆ ಕೊಡಬೇಕು, ಹೊರಟಿದ್ದೀವಿ. ಟೈಮ್ ಆಗಿದೆ, ಆಲ್ರೆಡಿ 10 o'clock ಆಗಿದೆ. ರೆಡಿ ಆಗಿದ್ದೀನಿ. ನನ್ನ ಮಗ ಲುಕ್ ಕೊಡ್ತಾ ಇದ್ದ, ಎಲ್ಲೋ ಹೋಗ್ತಾ ಇದ್ದಾರಲ್ಲ ಅಂತ. ಅದಕ್ಕೆ ಅವನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಮುದ್ದಾಡ್ತಿದ್ದೆ. ಈಗ ಬೆಂಗಳೂರು ಕಡೆ ಕೊಟ್ಟಿದ್ದೀವಿ. ನಮ್ಮೂರ ಹಬ್ಬ ಈ ಥರ ಇತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.